ಸದಾನಂದ ಗೌಡ್ರು ಐರನ್ ಲೆಕ್ಕ. ಇವರಿಗೆ ಜಾಗ ಬಿಟ್ಕೊಟ್ಟವರೆಲ್ಲ ಏನೇನಾಗಿ ಹೋದ್ರು. ಯಡಿಯೂರಪ್ಪಗೂ ಅದೇ ಸ್ಥಿತಿ ಬರುತ್ತಾ? ಇದೇ ಇವತ್ತಿನ ಸಮಥಿಂಗ್ ಸ್ಪೆಷಲ್ನ ವಿಶೇಷ, ಡೇಂಜರಸ್ ಡಿವಿಎಸ್. ನಾನು ಶ್ವೇತಾ. ಇದನ್ನ ಮುಖ್ಯಮಂತ್ರಿ ಸದಾನಂದ ಗೌಡ್ರ ಅದೃಷ್ಟ ಅನ್ಬೇಕೋ ಅಥವಾ ಅವರನ್ನ ಎದುರು ಹಾಕೊಂಡವರ ದುರಾದೃಷ್ಟ ಅನ್ಬೇಕೋ ಗೊತ್ತಿಲ್ಲ. ರಾಜಕೀಯದಲ್ಲಿ ಸದಾನಂದ ಗೌಡ್ರಿಗೆ ಕುರ್ಚಿ ಬಿಟ್ಕೊಟ್ಟವರು ಮತ್ತೆ ಆ ಕುರ್ಚಿಯನ್ನ ಹಿಡಿದಿಲ್ಲ. ರಾಜಕೀಯವಾಗಿ ಉನ್ನತಿ ಸಾಧಿಸಿಲ್ಲ. ಸದಾನಂದ ಗೌಡ್ರನ್ನ ಎದುರು ಹಾಕೊಂಡವರು ಈವರೆಗೂ ಯಾರೂ ಕೂಡ ಉದ್ಧಾರ ಆಗಿಲ್ಲ. ಇದಕ್ಕೆ ಕಾರಣ ಸದಾನಂದ ಗೌಡರ ಐರನ್ ಲೆಗ್ಗೋ ಅನ್ನೋ ಮಾತಿದೆ. ಈ ಕುರಿತ ಒಂದು ಸ್ಪೆಷಲ್ ಸ್ಟೋರಿ, ಡೇಂಜರಸ್ ಡಿವಿಎಸ್, ಇವತ್ತಿನ ಸಮಥಿಂಗ್ ಸ್ಪೆಷಲ್ನಲ್ಲಿ. ದೇವರಗುಂಡ ವೆಂಕಪ್ಪ ಸದಾನಂದ ಗೌಡ ಕರ್ನಾಟಕದ 26ನೇ ಮುಖ್ಯಮಂತ್ರಿ. ಡಿವಿಎಸ್ ಮುಖ್ಯಮಂತ್ರಿ ಆದಾಗ ಇವರ ಅದೃಷ್ಟದ ಬಗ್ಗೆ ಅನೇಕರು ಹೊಟ್ಟೆ ಕಿಚ್ಚು ಪಟ್ಕೊಂಡಿದ್ರು. ಆದರೆ ಸಿಎಂ ಕುರ್ಚಿಯ ಮೇಲೆ ಕೂತ ನಂತರ ಇವರಿಗೂ ಕಂಟಕ ಶುರುವಾಗಿದೆ. ಇವರ ಕುರ್ಚಿ ಇನ್ನೆಷ್ಟು ದಿನ ಎನ್ನುತ್ತಿದ್ದಾರೆ ಕೆಲವರು. ಆದರೆ ಡಿವಿಎಸ್ರ ಇನ್ನೊಂದು ಮುಖದ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ. ಸದಾನಂದ ಗೌಡ್ರನ್ನ ಮೊದಲಿನಿಂದ ಬಲ್ಲ ಕೆಲವರಿಗೆ ಮಾತ್ರ ಇವರ ಶಕ್ತಿ ಏನು ಅನ್ನೋದು ಗೊತ್ತಿದೆ. ಅವರು ಹೇಳೋ ಪ್ರಕಾರ ಗಂಡಾಂತರ ಇರೋದು ಸದಾನಂದ ಗೌಡ್ರಿಗಲ್ಲ, ಅವರಿಗೆ ಕುರ್ಚಿ ತೆರವು ಮಾಡಿಕೊಟ್ಟವರಿಗೆ. ಡಿವಿಎಸ್ರ ರಾಜಕಾರಣದ ಆರಂಭದ ದಿನದಿಂದಲೂ ಇವರಿಗೆ ಸ್ಥಾನ ಬಿಟ್ಟುಕೊಟ್ಟ ಘಟಾನುಘಟಿ ರಾಜಕಾರಣಿಗಳು ಕಣ್ಣಿಗೆ ಕಾಣದಂತೆ ಕಣ್ಮರೆಯಾಗಿ ಹೋಗಿದ್ದಾರೆ. ಮುತ್ತುವಿನ ರಾಜಕೀಯ ಸಂಕ್ರಮಣ. ವಕೀಲಿಗಿರಿಯಿಂದ ರಾಜಕಾರಣಕ್ಕೆ ಬಂದ ಡಿವಿಎಸ್, ಜನಸಂಘದಿಂದ ರಾಜಕೀಯ ದೀಕ್ಷೆ. ಸದಾನಂದ ಗೌಡ ಸುಳ್ಯ ತಾಲೂಕಿನ ಮಂಡೇಕೋಲು ಹಳ್ಳಿಯವರು. ಅಲ್ಲಿನ ದೇವರಗುಂಡ ಕುಟುಂಬದ ವೆಂಕಪ್ಪಗೌಡ ಮತ್ತು ಕಮಲಾ ದಂಪತಿಯ ಪುತ್ರ. ಪುತ್ತೂರು ತಾಲೂಕಿನ ಕೆಯ್ಯೂರು ಮತ್ತು ಸುಳ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮುಗಿಸಿದ ಇವರು ಪುತ್ತೂರಿನ ಸೇಂಟ್ ಫಿಲೋಮಿನಾ ಕಾಲೇಜಿನಲ್ಲಿ BSc ಪದವಿ ಪಡೆದರು. ನಂತರ ಉಡುಪಿಯ ವೈಕುಂಠ ಬಾಳಿಗಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದರು. ಕಾನೂನು ಪದವಿ ಪಡೆದ ನಂತರ ಒಂದಷ್ಟು ಕಾಲ ಸುಳ್ಯ ಮತ್ತು ಪುತ್ತೂರಿನಲ್ಲಿ ವಕೀಲರಾಗಿ ಕೆಲಸ ಮಾಡಿದರು. ಅಲ್ಪಕಾಲ ಶಿರಸಿಯಲ್ಲಿ ಸರ್ಕಾರಿ ಅಭಿಯೋಜಕರಾಗಿಯೂ ಕೆಲಸ ಮಾಡಿದರು. ಸದಾನಂದ ಗೌಡರಿಗೆ ರಾಜಕೀಯ ದೀಕ್ಷೆ ನೀಡಿದ್ದು ಜನಸಂಘ. ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಇವರು ಆಕ್ಟಿವ್ ಆಗಿದ್ದರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ABVP ಕಾರ್ಯದರ್ಶಿಯಾಗಿ ತಮ್ಮ ಸಂಘಟನಾ ಶಕ್ತಿ ಪ್ರದರ್ಶಿಸಿದರು. ಹಾಗೆಯೇ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಸದಾನಂದ ಗೌಡ ದಕ್ಷಿಣ ಕನ್ನಡ ಜಿಲ್ಲಾ BJP ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದರು. ಸಾವಿರದ 1989ರಲ್ಲಿ ಸದಾನಂದ ಗೌಡರು ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತರು. ಆದರೆ ಇವರು ಶಾಸಕರಾಗಿ ಮೊಟ್ಟ ಮೊದಲ ಬಾರಿಗೆ ವಿಧಾನಸೌಧ ಪ್ರವೇಶಿಸಿದ್ದು 1994ರಲ್ಲಿ. ನಂತರ 1999ರಲ್ಲಿ ಶಾಸಕರಾಗಿ ಪುನರಾಯ್ಕೆಯಾದರು. ಶಾಸಕರಾಗಿ ದ್ವಿತೀಯ ಅವಧಿಯಲ್ಲಿ BJP ಶಾಸಕಾಂಗ ಪಕ್ಷದ ಉಪನಾಯಕನಾಗಿ ಆಯ್ಕೆಯಾದರು. ಡಿವಿಎಸ್ ತಮ್ಮ 10 ವರ್ಷಗಳ ಶಾಸಕತ್ವದ ಅವಧಿಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. ಪಕ್ಷದಲ್ಲಿ ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಹೋದ DV ಸದಾನಂದ ಗೌಡರು ಹಾಗೇನೆ ಮುಖ್ಯಮಂತ್ರಿಯೂ ಆಗ್ಬಿಟ್ರು. ಅದಕ್ಕಿಂತಲೂ ಅಚ್ಚರಿ ಹುಟ್ಟಿಸುವಂತೆ ತಮ್ಮನ್ನ ಮುಖ್ಯಮಂತ್ರಿ ಮಾಡಿದವರ ವಿರುದ್ಧವೇ ತಿರುಗಿ ಬಿದ್ದರು. ಡಿವಿಎಸ್ ನಾಮಕಾವಸ್ಥೆ ಸಿಎಂ ಅನ್ನುತ್ತಿದ್ದವರಿಗೆಲ್ಲ ಸಖತ್ ಶಾಕ್ ಕೊಟ್ಟರು. ಡಿವಿಎಸ್ ಹೀಗೆ ಶಾಕ್ ಕೊಡ್ತಾ ಇರೋದು ಇದೇ ಮೊದಲೇನಲ್ಲ. ರಾಜಕೀಯ ಜೀವನದ ಆರಂಭದಿಂದಲೂ ಕೂಡ ಇವರು ಅನೇಕರಿಗೆ ಶಾಕ್ ಕೊಟ್ಟಿದ್ದಾರೆ. ತಮಗೆ ರಾಜಕೀಯ ಅವಕಾಶವನ್ನ ಒದಗಿಸಿಕೊಟ್ಟವ್ರನ್ನೆಲ್ಲ ಮೂಲೆ ಗುಂಪು ಮಾಡಿ ಡೇಂಜರಸ್ ಡಿವಿಎಸ್ ಅನ್ನಿಸ್ಕೊಂಡಿದ್ದಾರೆ. ಇದರ ಬಗ್ಗೆ ವಿವರವನ್ನ ಪಡೆಯೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.